ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಮತದಾನವಾಗಿದೆ. 88%ಕ್ಕಿಂತಲೂ ಅಧಿಕ ಮಂದಿ ಮತದಾರರು ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಇದು ಕಳೆದ ವರ್ಷದ ಚುನಾವಣೆ ಅಂದರೆ 2023ರ ವಿಧಾನಸಭಾ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿ ಚನ್ನಪಟ್ಟಣದಲ್ಲಿ 3%ಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ ಮತದಾನವಾಗಿದೆ. ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯ ಬಳಿಕ ಈಗ ಇರುವಂತಹ ಕುತೂಹಲ ಏನು ಅಂತ ಹೇಳಿದ್ರೆ, ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ? ನಿಖಿಲ್ ಕುಮಾರಸ್ವಾಮಿ ತಮ್ಮ ರಾಜಕೀಯ ಜೀವನದ ಸತತ 3ನೆಯ ಸೋಲನ್ನು ಕಾಣ್ತಾರೋ, ಅಥವಾ ತಮ್ಮ ರಾಜಕೀಯ ಜೀವನದ ಮೊದಲ ಗೆಲುವನ್ನು ಕಾಣ್ತಾರೋ, ಅಥವಾ ಯೋಗೇಶ್ವರ್ ಅವರು ಚನ್ನಪಟ್ಟಣದಲ್ಲಿ ಮುಗ್ಗರಿಸ್ತಾರೋ, ಅಥವಾ ಚನ್ನಪಟ್ಟಣದಲ್ಲಿ ಮತ್ತೆ 2 ಚುನಾವಣೆಗಳ ಬಳಿಕ ಯೋಗೇಶ್ವರ್ ಅವರನ್ನು ಆ ಕ್ಷೇತ್ರದ ಮತದಾರರು ಕೈ ಹಿಡಿದು ಗೆಲ್ಲಿಸ್ತಾರೋ? ಮತದಾನೋತ್ತರ ಮತದಾನ ಬಳಿಕದ ಲೆಕ್ಕಾಚಾರಗಳು ಏನು ಹೇಳ್ತಿವೆ? ಎರಡೂ ಪಕ್ಷಗಳು ಕೂಡ, ಕಾಂಗ್ರೆಸ್ ಮತ್ತು JDS, ಚನ್ನಪಟ್ಟಣದಲ್ಲಿ ಯಾರು ಗೆಲ್ಲಬಹುದು ಎನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕಿಕೊಂಡಿವೆ ಮತದಾನ ಮುಗಿದ ಬಳಿಕ. ಮೊದಲಿಗೆ JDSನ ಲೆಕ್ಕಾಚಾರ ಏನು? JDSಗೆ ಚನ್ನಪಟ್ಟಣದಲ್ಲಿ ಎಷ್ಟು ಮತಗಳು ಸಿಗುವಂತಹ ನಿರೀಕ್ಷೆ ಇದೆ, ಯಾವ ಸಮುದಾಯದ ಮತಗಳು ಎಷ್ಟರ ಪ್ರಮಾಣಕ್ಕೆ JDSಗೆ ಬೀಳಬಹುದು ಅಂಥೇಳಿ JDSನ ನಾಯಕರು ಅಂದಾಜು ಮಾಡಿದ್ದಾರೆ ಎನ್ನುವಂತಹ ಲೆಕ್ಕಾಚಾರವನ್ನು ನೋಡೋಣ. JDSನ ಲೆಕ್ಕಾಚಾರದ ಪ್ರಕಾರ ಒಕ್ಕಲಿಗ ಸಮುದಾಯದಿಂದ JDSಗೆ 49,700ರಷ್ಟು ಮತಗಳು ಬರುವಂತಹ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗಿದೆ. ದಲಿತ ಸಮುದಾಯದಿಂದ 13,370 ಮತಗಳು ಬರಬಹುದು ನಿಖಿಲ್ ಕುಮಾರಸ್ವಾಮಿಗೆ ಎನ್ನುವಂತಹ ಲೆಕ್ಕಾಚಾರ JDSನದ್ದು. ಮುಸಲ್ಮಾನ ಸಮುದಾಯದಿಂದ 7,600ರಷ್ಟು ಮತಗಳು ಸಿಗಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿ JDS ಇದೆ. ಲಿಂಗಾಯತ ಸಮುದಾಯದಿಂದ 5,700ರಷ್ಟು ಮತಗಳು ನಿಖಿಲ್ ಕುಮಾರಸ್ವಾಮಿಗೆ ಬಿದ್ದಿರಬಹುದು ಎನ್ನುವಂಥ ಅಂದಾಜನ್ನು JDS ಹಾಕ್ಕೊಂಡಿದೆ. ಕುರುಬ ಸಮುದಾಯದಿಂದ 2,850 ಮತಗಳು ಬರಬಹುದು ಎನ್ನುವಂತಹ ಲೆಕ್ಕಾಚಾರವನ್ನು JDS ಹಾಕಿಕೊಂಡಿದೆ. ಇತರರು ಅಂದರೆ ಬೆಸ್ತ ಮತ್ತು ತಿಗಳ ಸಮುದಾಯ ಒಳಗೊಂಡಂತೆ ಇತರೆ ಸಮುದಾಯದಿಂದ 17,890 ಮತಗಳು JDSಗೆ ಸಿಗಬಹುದು ಅಥವಾ ನಿಖಿಲ್ ಕುಮಾರಸ್ವಾಮಿಗೆ ಸಿಗಬಹುದು ಎನ್ನುವಂಥದ್ದು JDSನ ಲೆಕ್ಕಾಚಾರ. ಅಲ್ಲಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ JDSನವರ ಪ್ರಕಾರ 98,108 ಮತಗಳು ಸಿಗಬಹುದು ಎನ್ನುವಂಥ ಅಂದಾಜನ್ನು JDS ಹಾಕಿಕೊಂಡಿದೆ. ಯೋಗೇಶ್ವರ್ಗೆ JDSನ ಪ್ರಕಾರ ಸಿಗಬಹುದಾದಂಥ ಮತಗಳು ಏನು ಅಂತ ಹೇಳಿದ್ರೆ, ಒಕ್ಕಲಿಗ ಸಮುದಾಯದಿಂದ 36,370 ಮತಗಳು ಯೋಗೇಶ್ವರಿಗೆ ಸಿಗಬಹುದು ಅಂತೇಳಿ JDS ಲೆಕ್ಕ ಹಾಕಿದೆ. ದಲಿತ ಸಮುದಾಯದಿಂದ 16,800 ಮತಗಳು ಸಿಗಬಹುದು ಅಂಥೇಳಿ ಲೆಕ್ಕ ಹಾಕಿಕೊಂಡಿದೆ. ಮುಸಲ್ಮಾನ ಸಮುದಾಯದಿಂದ 21,270 ಮತಗಳು ಸಿಗಬಹುದು ಅಂಥೇಳಿ ಲೆಕ್ಕ ಹಾಕಿಕೊಂಡಿದೆ. ಲಿಂಗಾಯತ ಸಮುದಾಯದಿಂದ 1,850 ಮತಗಳು ಸಿಗಬಹುದು ಅಂಥೇಳಿ ಲೆಕ್ಕಾಚಾರವನ್ನು ಹಾಕಿಕೊಂಡಿದೆ. ಕುರುಬ ಸಮುದಾಯದಿಂದ 3,600 ಮತಗಳು ಯೋಗೇಶ್ವರ್ಗೆ ಸಿಗಬಹುದು ಅಂತೇಳಿ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗಿದೆ. ಇತರೆ ಸಮುದಾಯಗಳು ತಿಗಳ, ಬೆಸ್ತ ಮತ್ತು ಇತರೆ ಸಮುದಾಯಗಳಿಂದ 6,320 ಮತಗಳು ಯೋಗೇಶ್ವರ್ಗೆ ಸಿಗಬಹುದು ಎನ್ನುವಂಥದ್ದು JDSನ ಲೆಕ್ಕಾಚಾರ. ಸೊ JDSನ ಲೆಕ್ಕಾಚಾರದ ಪ್ರಕಾರ ಯೋಗೇಶ್ವರ್ಗೆ ಚನ್ನಪಟ್ಟಣದಲ್ಲಿ 86,419 ಮತಗಳು ಬರಬಹುದು. ಅಂದರೆ ನಿಖಿಲ್ ಕುಮಾರಸ್ವಾಮಿ ಮತ್ತು ಯೋಗೇಶ್ವರ್ ಇವರಿಬ್ಬರು ಪಡೆಯಬಹುದಾದಂತಹ ಮತಗಳನ್ನು ಲೆಕ್ಕಾಚಾರ ಹಾಕಿಕೊಂಡ್ರೆ JDSನ ಪ್ರಕಾರ JDSನ ಅಭ್ಯರ್ಥಿಯಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು 11,689 ಮತಗಳ ಅಂತರದಿಂದ ಚನ್ನಪಟ್ಟಣದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಎನ್ನುವಂಥದ್ದು JDS ಮತದಾನದ ಬಳಿಕ ಹಾಕಿಕೊಂಡಿರುವಂತಹ ಲೆಕ್ಕಾಚಾರ. 11,689 ಮತಗಳಿಂದ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತೇಳಿ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಕೂಡ ಲೆಕ್ಕಾಚಾರವನ್ನು ಹಾಕಿಕೊಂಡಿದೆ. ಕಾಂಗ್ರೆಸ್ನ ಲೆಕ್ಕಾಚಾರದ ಪ್ರಕಾರ CP ಯೋಗೇಶ್ವರ್ ಅವರಿಗೆ ಒಕ್ಕಲಿಗ ಸಮುದಾಯದ 30,000 ಮತಗಳು ಬರಬಹುದು. SC/ST ಸಮುದಾಯದ 25,000 ಮತಗಳು ಬರಬಹುದು. ಮುಸಲ್ಮಾನ ಸಮುದಾಯದ 20,000 ಮತಗಳು ಬರಬಹುದು. ಲಿಂಗಾಯತ ಸಮುದಾಯದ 3,000 ಮತಗಳು ಬರಬಹುದು. ಕುರುಬ ಸಮುದಾಯದ 5,000 ಮತಗಳು ಬರಬಹುದು. ಬೆಸ್ತ ಸಮುದಾಯದ 5,000 ಮತಗಳು ಬರಬಹುದು. ತಿಗಳ ಸಮುದಾಯದ 5,000 ಮತಗಳು ಬರಬಹುದು. ಇತರೆ ಸಮುದಾಯಗಳ 15,000 ಮತಗಳು ಬರಬಹುದು ಅಂತೇಳಿ ಕಾಂಗ್ರೆಸ್ ಲೆಕ್ಕವನ್ನು ಹಾಕಿಕೊಂಡಿದೆ. ಅಲ್ಲಿಗೆ ಕಾಂಗ್ರೆಸ್ನ ಪ್ರಕಾರ ಯೋಗೇಶ್ವರ್ ಅವರಿಗೆ 1,08,000 ಮತಗಳು ಬರಬಹುದು ಎನ್ನುವಂಥದ್ದು ಕಾಂಗ್ರೆಸ್ನ ಅಂದಾಜು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ನವರ ಪ್ರಕಾರ ಒಕ್ಕಲಿಗ ಸಮುದಾಯದಿಂದ 60,000 ಮತಗಳು ಬರಬಹುದು. SC/ST ಸಮುದಾಯದಿಂದ 10,000 ಮತಗಳು ಬರಬಹುದು. ಮುಸಲ್ಮಾನ ಸಮುದಾಯದಿಂದ 5,000 ಮತಗಳು ಬರಬಹುದು.
ಲಿಂಗಾಯತ ಸಮುದಾಯದಿಂದ 2,000 ಮತಗಳು ಬರಬಹುದು, ಕುರುಬ ಸಮುದಾಯದಿಂದ 2,000 ಮತಗಳು ಬರಬಹುದು, ಬೆಸ್ತ ಸಮುದಾಯದಿಂದ 4,000 ಮತಗಳು ಬರಬಹುದು, ತಿಗಳ ಸಮುದಾಯದಿಂದ 5,000 ಮತಗಳು ಬರಬಹುದು, ಇತರೆ ಸಮುದಾಯದಿಂದ 5,000 ಮತಗಳು ಬರಬಹುದು. ಅಲ್ಲಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಅಂದಾಜಿನ ಪ್ರಕಾರ 93,000 ಮತಗಳು ಬರಬಹುದು ಎನ್ನುವಂಥದ್ದು ಕಾಂಗ್ರೆಸ್ ಹಾಕೊಂಡಿರುವಂತಹ ಲೆಕ್ಕಾಚಾರ. ಅಲ್ಲಿಗೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ CP ಯೋಗೇಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿ JDSನ ಅಭ್ಯರ್ಥಿ ಇವರಿಬ್ಬರ ನಡುವಿನ ಅಂತರ 15,000 ಮತಗಳು. ಅಂದರೆ ಕಾಂಗ್ರೆಸ್ನವರ ಲೆಕ್ಕಾಚಾರದ ಪ್ರಕಾರ 15,000 ಮತಗಳ ಅಂತರದಿಂದ CP ಯೋಗೇಶ್ವರ್ ಅವರು ಚನ್ನಪಟ್ಟಣದಲ್ಲಿ ಗೆಲ್ತಾರೆ ಎನ್ನುವಂತಹ ಅಂಕಿಅಂಶವನ್ನು ಲೆಕ್ಕಾಚಾರವನ್ನು ಕಾಂಗ್ರೆಸ್ ಹಾಕ್ಕೊಂಡಿದೆ. ಪ್ರಮುಖ ಚುನಾವಣಾ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಸಮೀಕ್ಷೆಯನ್ನು ಅತ್ಯಂತ ನಿಖರವಾಗಿ ಮಾಡಿದಂಥವರು. ಗುರುರಾಜ್ ಅಂಜನ್ ಇವರು JDS ಮತ್ತು ಕಾಂಗ್ರೆಸ್ ಮಾಡಿಕೊಂಡಿರುವಂಥ ಈ ಅಂದಾಜಿನ ಲೆಕ್ಕಾಚಾರವನ್ನು ತಮ್ಮ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡಿ ಒಂದು ಕಮೆಂಟನ್ನು ಹಾಕಿದ್ದಾರೆ. ಮುಸಲ್ಮಾನ ಸಮುದಾಯದ 7,600 ಮತಗಳು ನಿಖಿಲ್ ಕುಮಾರಸ್ವಾಮಿಗೆ ಬರುತ್ತೆ ಎನ್ನುವಂತಹ JDSನ ಲೆಕ್ಕಾಚಾರವೇ ದೊಡ್ಡ ಜೋಕ್ ಅಂತೇಳಿ ಗುರುರಾಜ್ ಅಂಜನ್ ಅವರು ಕಮೆಂಟನ್ನು ಹಾಕಿದ್ದಾರೆ. ಅದಕ್ಕೆ ಅವರು ಕಾರಣವನ್ನು ಕೊಟ್ಟಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ BJP ಮತ್ತು JDSನ ಅಭ್ಯರ್ಥಿಯಾಗಿದ್ದಂತಹ ಡಾಕ್ಟರ್ CN ಮಂಜುನಾಥ್ ಅವರು ಚನ್ನಪಟ್ಟಣದಲ್ಲಿ ಮುಸಲ್ಮಾನ ಪ್ರಾಬಲ್ಯ ಇರತಕ್ಕಂತಹ ಬೂತುಗಳ ಪೈಕಿ ಕೆಲವು ಬೂತುಗಳಲ್ಲಿ ಓಟನ್ನೇ ಪಡೆದಿಲ್ಲ, ಅಂದರೆ ಅವರಿಗೆ ಓಟೇ ಸಿಕ್ಕಿಲ್ಲ. ಮುಸಲ್ಮಾನ ಪ್ರಾಬಲ್ಯ ಇರತಕ್ಕಂಥ ಬೂತುಗಳಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ, ಮತ್ತು ಕೆಲವು ಬೂತುಗಳಲ್ಲಿ ಕೇವಲ 1 ಮತವನ್ನಷ್ಟೇ ಪಡೆದಿದ್ದಾರೆ. ಹೀಗಾಗಿ 7,600 ಮತಗಳು ನಿಖಿಲ್ ಕುಮಾರಸ್ವಾಮಿಗೆ ಈ ಬಾರಿ ಬರುತ್ತೆ ಎನ್ನುವಂತಹ JDSನ ಅಂದಾಜೇನಿದೆ ಅದೇ ಜೋಕ್ ಎನ್ನುವಂಥ ಅಂಶವನ್ನು ಗುರುರಾಜ್ ಅಂಜನ್ ಅವರು ತಮ್ಮ ಕಮೆಂಟ್ನಲ್ಲಿ ಹಾಕಿರುವಂಥದ್ದು. ಒಂದು ವೇಳೆ JDS ನಿರೀಕ್ಷಿತ ಪ್ರಮಾಣದಲ್ಲಿ ಮುಸಲ್ಮಾನ ಮತಗಳನ್ನು ಪಡೆಯದೇ ಹೋದರೆ ಅದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣದಲ್ಲಿ ದೊಡ್ಡ ಆಘಾತವನ್ನು ಉಂಟು ಮಾಡಬಹುದು. ಗುರುರಾಜ್ ಅಂಜನ್ ಅವರ ಪ್ರಕಾರ 7,600 ಮತಗಳು ಮುಸಲ್ಮಾನ ಸಮುದಾಯದಿಂದ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬರಲಿಕ್ಕೆ ಯಾವುದೇ ಸಾಧ್ಯತೆಗಳಿಲ್ಲ. ಈ ಒಂದು JDSನವರು ಅಷ್ಟು ಲೆಕ್ಕಾಚಾರವನ್ನು ಹಾಕಿಕೊಂಡರು ಕೂಡ. ಸೊ ಇದು 2 ಪಕ್ಷಗಳ ಲೆಕ್ಕಾಚಾರ, JDS ಮತ್ತು ಕಾಂಗ್ರೆಸ್ನ ಲೆಕ್ಕಾಚಾರ. ಅದಕ್ಕೆ ಆ ಅಂಕಿಅಂಶಗಳನ್ನು ಶೇರ್ ಮಾಡಿ ಗುರುರಾಜ್ ಅಂಜನ್ ಅವರು ಒಂದು ಕಮೆಂಟನ್ನು ಕೂಡ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕಮೆಂಟ್ ಅದು. ಕಾರಣ ಏನು ಅಂತ ಹೇಳಿದ್ರೆ, ಚನ್ನಪಟ್ಟಣದಲ್ಲಿ ಮುಸಲ್ಮಾನ ಸಮುದಾಯದ ಮತಗಳನ್ನು 20%ಕ್ಕಿಂತ ಯಾರು ಜಾಸ್ತಿ ಪಡೀತಾರೋ ಅವರು ಚನ್ನಪಟ್ಟಣದಲ್ಲಿ ಗೆಲ್ತಾರೆ ಎನ್ನುವಂಥದ್ದು ಚುನಾವಣೆಗಳ ಫಲಿತಾಂಶಗಳನ್ನು ನೋಡಿದಾಗ ನಮಗೆ ಅರ್ಥ ಆಗುವಂಥ ಅಂಶ. ಸೊ ಕ್ರೂಷಲ್ ಮತಗಳವೆಲ್ಲವೂ ಕೂಡ. ಹೀಗಾಗಿ ಗುರುರಾಜ್ ಅಂಜನ್ ಅವರ ಪ್ರಕಾರ 7,600 ಮತಗಳು ಮುಸಲ್ಮಾನ ಸಮುದಾಯದಿಂದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಿಗುವ ಸಾಧ್ಯತೆಗಳು ಕಡಿಮೆ ಇದೆ. ಬಟ್ 2 ಪಕ್ಷಗಳು ಕೂಡ ಲೆಕ್ಕಾಚಾರವನ್ನು ಹಾಕ್ಕೊಂಡು ಕೂತಿದ್ದಾರೆ. JDSನವರ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ 11,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ತಾರೆ. ಕಾಂಗ್ರೆಸ್ನವರ ಪ್ರಕಾರ ಯೋಗೇಶ್ವರ್ 15,000 ಮತಗಳ ಅಂತರದಿಂದ ಚನ್ನಪಟ್ಟಣದಲ್ಲಿ ಗೆಲ್ತಾರೆ.